ನಮಸ್ಕಾರ ಸ್ನೇಹಿತರೆ. ನಾನು ಚೇತನ್ ಮಾತಾಡ್ತಾ ಇರೋದು. ನಾನೊಬ್ಬ ಸಿವಿಲ್ ಇಂಜಿನಿಯರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಮಲಾರ್ಸ್ ಎಂಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ. ಈಗಾಗಲೇ ಕೆಲವೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಹಾಗೂ ನಿಮ್ಮಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ. ಆದರೂ ಏನಾದರೂ ವಸ್ತು ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಈಗ ಹೊಸದಾಗಿ ಹೋಮ್ ಟೂರ್ ಎಂಬ ಕಾನ್ಸೆಪ್ಟ್ ತರೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನಿಟ್ಟ ಕನ್ನಡದ ಹೆಸರು ಕನಸುಗಳತ್ತ ಪಯಣ. ಏಕೆಂದರೆ ಮನೆ ಎಂಬುದು ಕನಸಲ್ಲವೇ? ಅದರತ್ತ ಪಯಣ ಮಾಡೋಣ ಬನ್ನಿ. ಈ ಹೋಮ್ ಟೂರ್ನಲ್ಲಿ ಮುಖ್ಯವಾಗಿ ನಾನು ಮಾಡಿರುವಂಥ ಕೆಲವೊಂದು ಫಿನಿಷಿಂಗ್ ಆಗಿರೋ ಕಟ್ಟಡಗಳ ಡಿಸೈನ್ಗಳನ್ನು ವಿಡಿಯೋ ರೂಪದಲ್ಲಿ ಮಾಡಿದ್ದೀನಿ. ಅಲ್ಲಿ ನಿಮ್ಮನ್ನು ಭಾವನಾತ್ಮಕವಾಗಿ ಮನೆಯೊಳಗೆ ಕರ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಮನದ ಆಸೆ. ಈ ಪಯಣದಲ್ಲಿ ನೀವೆಲ್ಲರೂ ಭಾಗಿಯಾದರೆ ಮತ್ತಷ್ಟು ಖುಷಿ ಅಲ್ವಾ? ಹಾಗೆ ನಿಮ್ಮ ಸಹಕಾರವಿರದೆ ನಾನೇನೂ ಅಲ್ಲ. ದಯವಿಟ್ಟು ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೇಕೆ ತಡ, ಬನ್ನಿ ಶುರು ಮಾಡೋಣ ಕನಸುಗಳತ್ತ ಪಯಣ. ಈ ಮನೆ ಹೆಸರು ರಾಜಗೃಹ ಅಂತೇಳಿ. 50/60 ನಿವೇಶನದಲ್ಲಿ ಇದು ಬೆಂಗಳೂರಿನ HSR ಬಡಾವಣೆಯ ಹತ್ತಿರದಲ್ಲಿರುವ ಹೊಸಪಾಳ್ಯದಲ್ಲಿದೆ. ಇದು 6 ಬೆಡ್ರೂಮ್ಗಳಿರುವ ಒಂದು ಅದ್ಧೂರಿ ಮನೆ. ಈ ಮನೆಯ ಓನರು ಶ್ರೀ ಮುನ್ರಾಜು ಮತ್ತು ಶ್ರೀಮತಿ ಹೇಮಾವತಿಯವರು. ಅವರ ಮಕ್ಕಳು ಭರತ್ ಮತ್ತು ಗೌತಮ್. ಮುನ್ರಾಜು ಅವರು ವೈಯಕ್ತಿಕವಾಗಿ ನನ್ನ ಸ್ನೇಹಿತರು ಕೂಡ. ಒನ್ ಡೇ ನನಗೆ ಫೋನ್ ಮಾಡಿ ಮನೆ ಪ್ಲ್ಯಾನ್ ಮಾಡಬೇಕು, ಅದು ಡಿಫ್ರೆಂಟಾಗಿರಲಿ ಅಂತ ಅಂದರು. ಆದರೆ ನಾನು, ಸರ್ ನೀವು ಫುಲ್ ಫ್ರೀಡಮ್ ಕೊಡ್ತೀನಿ ಅಂದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿದೆ. ಅವರು ಮೊದಲು ಒಲ್ಲದ ಮನಸ್ಸಿನಿಂದ ಒಪ್ಕೊಂಡ್ರು. ಎಲ್ಲ ರಿಕ್ವೈರ್ಮೆಂಟು ಕೂಡ ನನಗೆ ತಿಳಿಸಿದ್ರು. ಅದರ ಫಲವೇ ಈ ರಾಜಗೃಹ. ಸ್ನೇಹಿತರೆ, ಎಂಟ್ರಿಯಲ್ಲೇ ಒಂದು ಪಾರ್ಕಿಂಗ್ ಏರಿಯಾ ಕಮ್ ಗಾರ್ಡನ್ ಇದೆ ಮತ್ತು ಸುಂದರವಾದ ವಾಟರ್ ಫಾಲ್ಸ್ ಇದೆ. ಅಲ್ಲಿ ಬುದ್ಧ ಮೌನವಾಗಿದ್ದಾನೆ, ನೋಡಲು ಸುಂದರವಾಗಿ ಕಾಣ್ತಾ ಇದ್ದಾನೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಓಪನ್ ಸೀಟಿಂಗ್ ಏರಿಯಾ ಜೊತೆಗೆ ಒಂದು ಪರ್ಸನಲ್ ಆಫೀಸ್ ಕೂಡ ಮಾಡಿದ್ದೀನಿ. ಗ್ರೌಂಡ್ ಫ್ಲೋರ್ನಿಂದ ಫಸ್ಟ್ ಫ್ಲೋರ್ಗೆ ಮನೆ ಒಳಗಡೆ ಹೋಗಬೇಕು ಅಂತಂದರೆ ಒಂದು ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಮುಂದೆ ಹಾಗೆ ಸಾಗಿದರೆ ಒಂದು ವಿಶಾಲವಾದ ವಿಭಿನ್ನವಾದ ಮೆಟ್ಲು ಕಾಣಿಸುತ್ತೆ. ಆ ಮೆಟ್ಲು ಹತ್ತಿದರೆ ಫಸ್ಟ್ ಫ್ಲೋರ್ ಮನೆಗೆ ಎಂಟ್ರಿ ಕೊಡ್ತೀವಿ. ನೋಡಿ, ಒಂದು ಎಂಟ್ರಿನಲ್ಲೇ ಫೋಯರ್ ಇದೆ. ನಂತರ ಒಂದು ಸುಂದರವಾದ ಲಿವಿಂಗ್ ಏರಿಯಾ ಕಾಣಿಸ್ತಾ ಇದೆ. ಜೊತೆಗೆ ಅತ್ಯಾಕರ್ಷಕವಾದ ಕಿಚನ್ ಕಮ್ ಡೈನಿಂಗ್ ಏರಿಯಾವಿದೆ. ಕಿಚನ್ನಲ್ಲಿ ಕೊರಿಯನ್ ಸ್ಲ್ಯಾಬ್ ಕೌಂಟರ್ನ ಬಳಸಿದ್ದೀವಿ. ನಂತರ ವಾಲ್ ಟೈಲ್ಸ್ ಬದಲು ಲ್ಯಾಕರಿಂಗ್ ಗ್ಲಾಸು, ಅಕ್ರಲಿಕ್ ಶೀಟ್ ಬಳಸಿ ಕಿಚನ್ನ ಅಂದವನ್ನು ತುಂಬ ಹೆಚ್ಚಿಸಿದ್ದೀವಿ. ಫಸ್ಟ್ ಫ್ಲೋರ್ನಲ್ಲಿ ಹೊಸ ಮಾದರಿಯ ಮಾಸ್ಟರ್ ಬೆಡ್ರೂಮ್ 1 ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಹೊಂದ್ಕೊಂಡಿರುವಂತಹ ಡ್ರೆಸ್ಸಿಂಗ್ ಏರಿಯಾ, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ತುಂಬ ವಿಭಿನ್ನವಾಗಿ ಚೆನ್ನಾಗಿದೆ. ಫಸ್ಟ್ ಫ್ಲೋರ್ನಿಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ನಾನು MS ಸ್ಟೇರ್ಕೇಸನ್ನು ಮಾಡಿದ್ದೀನಿ. ವಿತ್ ವುಡ್ ಮೆಟ್ಲುಗಳನ್ನು ಜೋಡಿಸಿದ್ದೀನಿ. ತುಂಬ ಮನಮೋಹಕವಾಗಿದೆ. ಸ್ಟೇರ್ಕೇಸ್ ಹತ್ತಿ ಹೋದರೆ ಎದುರಿಗಿರೋ ಲ್ಯಾಂಡಿಂಗ್ ವಾಲ್ನ ವಿನ್ಯಾಸ, ಡಬಲ್ ಏಟ್ ಸೀಲಿಂಗ್ನ ಡಿಸೈನನ್ನು ಸ್ಟೋನ್, ವುಡ್, ಮಿರರ್ ಮತ್ತು ಆರ್ಟಿಫಿಷಿಯಲ್ ಗ್ರಾಸ್ ಬಳಸಿ ಅದ್ಭುತಗೊಳಿಸಲಾಗಿದೆ. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ಇದರ ಪಕ್ಕದಲ್ಲೇ ಸೌತ್ ವೆಸ್ಟ್ ಕಾರ್ನರ್ನಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್ 2 ಅಟ್ಯಾಚ್ ಬಾತ್ರೂಮ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಹಾಗೆ ಮುಂದೆ ಸಾಗಿದ್ರೆ ಸಿಗೋದೇ ಈ ಮನೆಯ ಹೈಲೈಟ್ ಆಗಿರುವಂತಹ ಹೋಮ್ ಥಿಯೇಟರ್. ಇದರಲ್ಲಿ ಏನು ವಿಶೇಷ ಅಂತ ಹೇಳ್ತೀರಾ? ಈ ಹೋಮ್ ಥಿಯೇಟರ್ನಲ್ಲಿ ಅದನ್ನು ಓಪನ್ ಫ್ಯಾಮಿಲಿ ಹಾಲಾಗಿ ಕೂಡ ಬಳಸ್ಬೋದು, ಕನ್ವರ್ಟ್ ಕೂಡ ಮಾಡ್ಬೋದು. ಮುಂದಿನ ಗೋಡೆಯನ್ನು ನಾವು ಗ್ಲಾಸ್ನಲ್ಲಿ ನಿರ್ಮಿಸಿದ್ದೇವೆ. ಆ ಗ್ಲಾಸ್ ಇರೋ ಜಾಗದಲ್ಲಿ ಡಬಲ್ ಕರ್ಟನ್ ಬಳಸಿ ಸೌಂಡ್ ಪ್ರೂಫು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮುಂದೆ ಇದೆ ಸೌತ್ ಈಸ್ಟ್ ಕಾರ್ನರ್, ಅಂದರೆ ಅಗ್ನಿ ಮೂಲೆಯಲ್ಲಿ ಸಿಗುವುದೇ ಗೆಸ್ಟ್ ಬೆಡ್ರೂಮ್. ನಾನು ಅದನ್ನು ಗೆಸ್ಟ್ ಬೆಡ್ರೂಮ್ 1 ಅಂತ ಹೇಳ್ತೀನಿ, ಯಾಕೆಂದರೆ ಅವ್ರಿಗೆ ಗೆಸ್ಟ್ ಬೆಡ್ರೂಮ್ನ 2 ಮಾಡ್ಕೊಂಡಿದ್ದಾರೆ. ಹಾಗಾಗಿ ಗೆಸ್ಟ್ ಬೆಡ್ರೂಮ್ 1 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಅಲ್ಲಿಂದ ಸಾಗಿ ಮುಂದೆ ಬಂದರೆ, ಅಂದರೆ 3rd ಫ್ಲೋರ್ ಬಂದರೆ ಮೊದಲಿಗೆ ಸಿಗೋದೇ ಸ್ಲೋಪ್ಡ್ ರೂಫ್ ಬಾರ್ ಕೌಂಟರ್ ಏರಿಯಾ. ನೋಡೋಕ್ಕೆ ಒಂಥರ ಅಜವಾಗಿದೆ, ತುಂಬ ಖುಷಿ ಕೊಡುತ್ತೆ, ಅಷ್ಟು ವಿನ್ಯಾಸ ಸುಂದರವಾಗಿದೆ. ಅಲ್ಲಿಂದ ಮುಂದೆ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ 3 ಇದೆ. ಇಲ್ಲಿಂದ ಪ್ರತಿ ಕೊಠಡಿಗಳು ವಿನ್ಯಾಸದಲ್ಲಿ ಒಂದಕ್ಕಿಂತ ಒಂದು ಮೀರಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಓನರು ನಮಗೆ ಕೊಟ್ಟಿರುವಂತಹ ಒಂದು ಫ್ರೀಡಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀವಿ. ಥರ್ಡ್ ಫ್ಲೋರ್ನಲ್ಲಿ ಒಂದು ದೇವಮೂಲಿನಲ್ಲಿ ಒಂದು ಪೂಜಾ ಮಂದಿರ ಮಾಡಿದ್ದೀನಿ. ಅದರಲ್ಲಿ ಧ್ಯಾನಾಸಕ್ತನಾದ ಬುದ್ಧ, ಔಟ್ಸೈಡ್ ಗ್ಲಾಸ್ ವಾಲ್ನಿಂದ ಹೊರವೀಕ್ಷಣೆ ನಿಮ್ಮ ಮಂತ್ರ ಮುಗ್ಧಗೊಳಿಸ್ತದೆ. ಮತ್ತೊಂದು ವಿಭಿನ್ನತೆಯ ವಿನ್ಯಾಸದ ಗೆಸ್ಟ್ ಬೆಡ್ರೂಮ್ 2 ಕೂಡ ಅಲ್ಲೇ ಪಕ್ಕದಲ್ಲಿದೆ. ಇಲ್ಲಿ ಪ್ರತಿ ಬಾತ್ರೂಮ್ಗಳು ಆಲ್ಮೋಸ್ಟ್ ಗ್ಲಾಸ್ ವಾಲ್ನಿಂದ ಕೂಡಿವೆ ಮತ್ತು ರಿಚ್ ಆಗಿವೆ. ಎಷ್ಟು ನೋಡಿದ್ರೂ ತೀರಲ್ಲ, ಸಾಗಿದಷ್ಟು ತೀರದ ಅಚ್ಚರಿಗಳು ಕಣ್ಣಿಗೆ ಮುದ ಕೊಡ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ಬೇರೆ ಪ್ರಪಂಚದ ಅನುಭವವನ್ನು ನೀಡ್ತಾ ಇದೆ. ಇಲ್ಲಿ ಮುಂದೆ 4th ಫ್ಲೋರ್ಗೆ ಅಂತ ಬಂದಾಗ ಅಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ 4 ಸಿಗುತ್ತೆ. ಅದು ಕೂಡ ಒಂದು ಅಚ್ಚರಿಯಾಗಿ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅಲ್ಲಿ ನಿಮಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ನಲ್ಲಿ ಜಕ್ಕೂಸಿ ಫಿಟ್ ಮಾಡಿದ್ದೀವಿ. ಒಂದು ಬಾತ್ರೂಮ್ಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದೇ ಫ್ಲೋರ್ನಲ್ಲಿ ರೂಫ್ ಗಾರ್ಡನ್ ಟೆರೇಸ್ ಇದೆ, ಸ್ಲೋಪ್ಡ್ ಗ್ಲಾಸ್ ರೂಫ್ ಇದೆ. ಇದನ್ನೆಲ್ಲ ನೋಡುತ್ತಿರುವ ನಿಮ್ಮ ಇದು ಮೌನಗೊಳಿಸುವುದರಲ್ಲಿ ಏನೂ ಒಂದು ಚೂರು ಸಂದೇಹನೇ ಇಲ್ಲ. ಸ್ನೇಹಿತರೆ, ಅದರಲ್ಲೂ ಮನೆಯ ರಾತ್ರಿ ವ್ಯೂ ಅಂತೂ ಅದ್ಭುತ, ಹೇಳತೀರದು. ಮತ್ತು ಏರಿಯಲ್ ವ್ಯೂ ಇದೆಯಲ್ಲ, ಅದು ಇನ್ನೂ ಚೆನ್ನಾಗಿದೆ, ಬೆಳಕಿಗೆ ವಾವ್ ಎನಿಸುತ್ತದೆ. ನೋಡಿದ್ರ ಗೆಳೆಯರೆ, ಮನೆ ಹೇಗನಿಸ್ತು? ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಬನ್ನಿ ಸ್ನೇಹಿತರೆ, ಈ ಮನೆಯ ಓನರಾದಂತಹ ಮುನ್ರಾಜು ಅವರು ಮತ್ತು ಅವರ ಧರ್ಮಪತ್ನಿಯವರ ಮನದ ಅನಿಸಿಕೆಗಳೇನಿದೆ ಅಂತ ತಿಳಿಯೋಣ. ನಾವು ಈ ಮನೆ ಬಗ್ಗೆ ಮನೆ ಮಾಲೀಕರು ಮತ್ತು ನಮ್ಮ ಸ್ನೇಹಿತರಾದ ಮುನ್ರಾಜು ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಮುನ್ರಾಜು ಅವರೇ. ನಮಸ್ತೆ ಚಿತ್ರ. ಈ ಒಂದು ಸುಂದರವಾದ ಮನೆ ಇವತ್ತು ನಿಮ್ಮದಾಗಿದೆ. ಈ ಮನೆ ಆದಮೇಲೆ ಹೇಗಿದೆ, ಒಂದೆರಡು ಮಾತನ್ನ ಆಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಚೇತು, ಈಗ ಈ ಮನೆ ಕಟ್ಟಿದ ಮೇಲೆ ಚೇತು ಇಷ್ಟು ಬುದ್ಧಿವಂತ ನನಗೆ ಗೊತ್ತಿಲ್ಲ. ಇಷ್ಟು ಮನೆ ಸುಂದರ. ಈಗ ಇಡೀ HSR ಈ ಥರ ಎಲಿವೇಶನ್ ಔಟ್ಪುಟ್ ಇದೆಯಲ್ಲ, ಈ ಥರ ಎಲಿವೇಶನ್ ಮನೆ ನಾನು ಎಲ್ಲೂ ನೋಡಲಿಲ್ಲ. ಆದರೆ ಚೇತು ಇಷ್ಟು ಸುಂದರವಾಗಿ, ಇಷ್ಟು ಆತನಿಗೆ ಜ್ಞಾನ ಇದೆ ಸಿವಿಲ್ ಫೀಲ್ಡಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಬಂದವರೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವರು ಮತ್ತು ನಾನು ಬಂದವ್ರ ಫ್ರೆಂಡ್ಸ್ ಎಲ್ಲ ಈ ಮನೆ ಇಲ್ಲಿ ಇರಬಾರ್ದಾಗಿತ್ತು, ಸದಾಶಿವನಗರದಲ್ಲಿ ಇರಬೇಕಾಯಿತು, ಜೈನಾಗ ಇರಬೇಕಾಗಿತ್ತು ಮನೆ. ಇಂಥ ಸುಂದರ ಮನೆ ಯಾರು ಕಟ್ಟಿದ್ದು ಅಂತ ಹೇಳಿದಾಗ ನಮ್ಮ ಸ್ನೇಹಿತ ಚೇತು ಅಂತೇಳಿ ಸುಮಾರು ಒಂದು 7-8 ಕಸ್ಟಮರ್ ನಾನು ಚೇತು ಇಟ್ಕೊಟ್ಟಿದ್ದೆ ನಾನು. ಅಲ್ಲಿ ಕೂಡ ಒಳ್ಳೆಯ ಹೆಸರು ತಂದು ಕೊಟ್ಟರು ಚೇತು. ಬಟ್ ಏನು ಈಗ ಈ ಫೀಲ್ಡ್ ಇದೆಯಲ್ಲ, ಸಿವಿಲ್ ಫೀಲ್ಡಲ್ಲಿ ಒಂದು ಅಪನಂಬಿಕೆ ಇದೆ ಮಾಲೀಕರಿಗೆ. ಏನಂತ, ಇಂಜಿನಿಯರ್ಸ್ಗೆ ನಂಬಿ ನಾವು ಒಟ್ಟು ಕಾಂಟ್ರಾಕ್ಟ್ ಕೊಟ್ಟಾಗ ಇಂಜಿನಿಯರ್ಸ್ ಮೋಸ ಮಾಡ್ತಾರೆ ಅಂದ್ಕೊಂಡಿದ್ದೀವಿ, ಅದು ಸುಳ್ಳು. ಈ ಸುಂದರ ಮನೆಯನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ನಮಗೆ ಈ ಮನೆಯನ್ನು ಕಟ್ಟಿಕೊಟ್ರು. ಕಾರಣ ಏನಂದರೆ ಚೇತು ಅವರ ಪ್ಲಾನು, ಚೇತು ಅವರ ಕೈ ಗುಣ, ಚೇತು ಅವರ ಫೇಸಲ್ಲಿರೋ ನಗು ಮುಖ, ಅದರಲ್ಲಿ ನಮಗೆ ಕೆಲಸ ತುಂಬ ಫಾಸ್ಟಾಗಿ ಆಯಿತು. ಆದರೆ ಯಾವುದೇ ಇಂಜಿನಿಯರು, ಯಾವುದೇ ಒಬ್ಬ ಸೀನಿಯರ್ ಇಂಜಿನಿಯರ್ಸು
ಅವರಿಗೆ ತಿಂಗಳಿಗೆ ಒಂದು ಸಾರಿ ಮನೆ ವಿಸಿಟ್ ಮಾಡೋದೇ ಕಷ್ಟ. ಅದರಲ್ಲಿ ಡೇ ಬೈ ಡೇ ಡೇ ಬೈ ಡೇ ಏನೇ ಆಗಲಿ, ನಾನು ಇಲ್ಲಿ ನಗರಸಭೆಯಲ್ಲಿ ನಾನಿದ್ದೆ, ಇಲ್ಲಿ ಮಾದರಿ ಹಬ್ಬಕ್ಕೆ HSR ಲೇಔಟಲ್ಲಿ ಮುಂಡಾಜವ್ರ ಮನೆಯಲ್ಲ ನನ್ನ ಮನೆ ಅಂತೇಳಿ ಡೇ ಬೈ ಡೇ ಬಂದು ಇನ್ಸ್ಪೆಕ್ಷನ್ ಮಾಡಿ ನಾವು ಪೂರ್ತಿ ಚೇತನ ಮೇಲೆ ಜವಾಬ್ದಾರಿ ಕೊಟ್ಟುಬಿಟ್ರು ನಾವು. ಮತ್ತು ನನ್ನ ಮಗ ಅವನು ಕೂಡ ಸಿವಿಲ್ ಇಂಜಿನಿಯರು, ಭರತ್ ಎಂಬುದು ಅಂತೇಳಿ ಇವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾನೆ. ಇವರು ಡೈರೆಕ್ಷನಲ್ಲಿ ಭರತ್ ಇದು ಪೂರ್ತಿ ಬಿಲ್ಡಿಂಗೆಲ್ಲ ಸೂಪರ್ವೈಸ್ ಮಾಡ್ದ. ಮತ್ತು ರಾಜು ಅಂತೇಳಿ ನಮ್ಮ ಭಾವ, ರಾಜು ಕೂಡ ಅವ್ರ ಕಷ್ಟ ಏನು ಇದು 2 ವರ್ಷ ಕರೆಕ್ಟಾಗಿ 2 ವರ್ಷ ಕೆಲಸ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಕೋವಿಡ್ಡು ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಒಂದು ದಿವಸ ಕೂಡ ಕೆಲಸ ನಿಂತಿಲ್ಲ, ರಾತ್ರಿ ಆಗಲು ಕೆಲಸ ಮಾಡಿದ್ರು. ಚೇತು ಕೂಡ ಮಾಸ್ಕ್ ಹಾಕ್ಕೊಂಡು ಪಾಪ ಯಾವುದೋ ಚಿಕ್ಕ ರೋಡ್ಗಳಲ್ಲಿ ಬಂದು ಇದನ್ನು ವಿಸಿಟ್ ಮಾಡಿ ಈ ಬಿಲ್ಡಿಂಗನ್ನು ಫಿನಿಷ್ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಮೇಡಮ್ ಅವರು ಮನೆ ಬಗ್ಗೆ ಯಾವ ರೀತಿ ಹೇಳ್ತಾ ಇರ್ತಾರೆ, ಅವ್ರಿಗೆ ಈ ಮನೆ ಬಗ್ಗೆ ಏನು ಅನ್ನಿಸ್ತು? ಮನೆ ಬಗ್ಗೆ ತುಂಬ ಇಷ್ಟಪಟ್ಟಿದ್ದಾರೆ, ಆದರೆ ಹೆಚ್ಚಾಗಿ ನಿಮ್ಮ ಬಗ್ಗೆ ತುಂಬ ಖುಷಿ ಪಡ್ತಾರೆ. ಸರ, ನಾವು ನಮ್ಮ ಇಂಜಿನಿಯರ್ ಚೇತನ್ ಸರ್ದು ಪ್ಲಾನಿಂಗ್ ತುಂಬ ಚೆನ್ನಾಗಿದೆ. ನಮ್ಮ ಕೋಲಾರ ಡಿಸ್ಟಿಕ್ಕಿಂದ ಬರ್ತಾ ಇದ್ದಾರೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದು ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಪ್ಲಾನಿಂಗ್ ಆಗಿಂದ ಬರ್ತಾ ಇದ್ದಾರೆ. ತುಂಬ ಇಷ್ಟ ಆಗಿದೆ, ನಮ್ಮ ಕಡೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ. ಯಾರು ಬಂದರೂ ನಮ್ಮ ಮನೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ, ನಮಗೆ ತುಂಬ ಇಷ್ಟ ಆಗಿದೆ. ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದಾರೆ. ತುಂಬ ಜನ ಬಂದು ನಮ್ಮ ಮನೆ ನೋಡಿ ತುಂಬ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ತುಂಬ ಖುಷಿ ಇದೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಇದು ನಮ್ಮ ಮನೆ ಎಲ್ಲ ನಮ್ಮ ಚೇತನ್ ಸರ್ ಮನೆ ಅಂತ. ನಮ್ಮ ಮೇಡಮ್ನವರು ನಿಮ್ಮ ಬಗ್ಗೆ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ನೀವು ಫ್ಯಾಮಿಲಿ ವಿಚಾರ ಇರೋ ನಾಲೆಡ್ಜು ನಿಮಗೆ, ಪ್ಲಸ್ ಸಿವಿಲ್ ಬಗ್ಗೆ ಇರೋ ನಾಲೆಡ್ಜು, ಮತ್ತು ನಿಮಗೆ ನಿಮ್ಮ ಮನಸ್ಸಲ್ಲಿ ಮೋಸ ಇಲ್ಲ, ಯಾರಿಗೂ ಬೇರೆಯವ್ರಿಗೆ ಮೋಸ ನೀವು ಬದುಕಬೇಕಂತೀನಿಲ್ಲ. ಇಷ್ಟು ದೊಡ್ಡ ಮನೆ ಕಟ್ಟಬೇಕಾದ್ರೆ ಬೇರೆಯವರು 20 ಲಕ್ಷ 30 ಲಕ್ಷ ಚಾರ್ಜ್ ಕೇಳೋರು, ಆದರೆ ನೀವು ಸುಮಾರು ಒಂದು 5 ಲಕ್ಷದಲ್ಲೇ ನೀವು ಕೆಲಸ ಮಾಡಿಕೊಟ್ರೆ ನಿಮಗೆ ಎಲ್ಲ ಐಟಮ್ಗೂ, ಪ್ರತಿಯೊಂದು ಐಟಮ್ಗೂ ನೀವು ಪರ್ಸ್ನಲ್ಗೆ ಬರೆಯಿರಿ. ನಿಮ್ಗೆ ಎಷ್ಟೋ ಕೆಲಸ ಇದ್ದರೂ ಪರ್ಸ್ನಲ್ಗೆ ಬರೆಯಿರಿ. ಸಿವಿಲ್ ಇಂಜಿನಿಯರ್ಗಳು ಕೆಲಸ ಅವರು ಟ್ರೈನಿಂಗ್ ಕಾಲೇಜ್ ಮುಗಿಸ್ಕೊಂಡು ಬಂದು ಬೇರೆ ಕಡೆ ಹೋದರೆ ಅವ್ರಿಗೊಂದು 20,000 ಸಂಬಳ ಕೊಟ್ಟು ಅವ್ರಿಗೆ ಎಷ್ಟೋ 24 ಅವರ್ಸ್ ದುಡಿಸ್ಕೊಂಡು ಕಳಿಸ್ಬಿಡ್ತಾರೆ. 24 ಅವರ್ಸ್ ಮಾಡ್ತಾರೆ, 12 ಅವರ್ಸ್ ಮಾಡ್ತಾರೆ, 8 ಅವರ್ಸ್ ಮಾಡಿ ದುಡಿಸ್ಕೊಂಡು ಕಳಿಸ್ಬಿಡ್ತಾರೆ. ಆದರೆ ನಿಮ್ಮದು ವಿಶೇಷವಾಗಿ ಆಫೀಸಲ್ಲಿ ಕೆಲಸ ಕೊಟ್ಟು ಅವ್ರಿಗೆ ಸ್ವಲ್ಪ ಸಂಬಳ ಕೊಟ್ಟು ಅವ್ರಿಗೆ ಒಂದು ಆಫೀಸ್ ಮಾಡಿಕೊಟ್ಟು ಅವ್ರು ಟ್ರೈನಪ್ ಮಾಡಿ ಅವ್ರ ಜೀವನ ಕಟ್ಕೊಳ್ಳೋಕ್ಕೆ ನೀವು ಮಾಡ್ತಿರಲ್ವಾ, ಅದು ನಿಮಗೆ ಭಗವಾನ್ ಬುದ್ಧರ ಆಶೀರ್ವಾದ ನಿಮಗೆ ತುಂಬ ಸದಾ ಇರ್ತದೆ. ಮತ್ತು ನಿಮಗೆ ನೀವು ನಂಬಿರೋ ದೇವರು ನಿಮಗೆ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ಮ ತಾಯಿ ತಂದೆ ನಿಮ್ಗೆ ಏನು ನೀವು ಅಂದ್ಕೊಂಡು ಹೆಸರಿಟ್ಟರು ಚೇತನ ಅಂತೇಳಿ, ಆ ಚೇತನ ಈಗ ಎಲ್ಲರೂ ಬಾಳಲ್ಲಿ ಚೇತನ ಆಗ್ತಾಯಿದೆ. ನೀನು ಹಿಂಗೆ ಮುಂದುವರಿ, ಎಲ್ಲರಿಗೂ ಸಹಾಯ ಮಾಡು, ನಿನಗೆ ತುಂಬ ಒಳ್ಳೆಯದಾಗುತ್ತೆ. ಚೇತನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಚೇತು ಮಾತಾಡೋ ಸ್ಟೈಲು, ಆ ಚೇತು ಮಾತಾಡೋ ಸ್ಪಷ್ಟತೆ ತುಂಬ ಚೆನ್ನಾಗಿ ನನಗೆ ಖುಷಿಯಾಯಿತು. ಚೇತನನ್ನು ಎನ್ಕರೇಜ್ ಮಾಡಿ, ದಯವಿಟ್ಟು ಅವ್ರನ್ನ ಇನ್ನೂ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಲಿ ಅನ್ನೋದಕ್ಕೆ ನೀವು ಎನ್ಕರೇಜ್ ಮಾಡಿ ದಯವಿಟ್ಟು. ಮುನ್ರಾಜ್ ಅವರೇ, ತುಂಬ ಧನ್ಯವಾದಗಳು. ಏನು ಹೇಳಬೇಕು ಪದಗಳೇ ಗೊತ್ತಾಗ್ತಾ ಇಲ್ಲ. ನೀವು ನನ್ನ ಮೇಲೆ ಇಟ್ಟುವಂಥ ಪ್ರೀತಿ ಈಗ ನಾನು ಚಿರಋಣಿ ಆಗಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ, ನಮ್ಮ ಕೈ ಏನು ಸಾಧ್ಯ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ಮುಂದುವರಿಸಿ ಚೇತು, ನಿಮಗೆ ಒಳ್ಳೆಯದಾಗಲಿ. ಈ ಒಂದೆರಡು ಮಾತಾಡಿ ನಿಜವಾಗೂ ತುಂಬ ಖುಷಿ ಆಯಿತು. ನಿಮ್ಮ ಸ್ನೇಹ ಹೀಗೆ ಇರಲಿ ಅಂತ. ಥ್ಯಾಂಕ್ ಯು ಚೇತು. ಈ ಮನೆ ಓನರಾದಂಥ ಮುನ್ರಾಜ್ ಅವರು ಮತ್ತು ಅವರ ಧರ್ಮಪತ್ನಿಯವರ ಮಾತುಗಳನ್ನ ಕೇಳಿದ್ರಿ. ನನಗಂತೂ ತುಂಬ ಖುಷಿಯಾಗಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ. ಈಗಾಗಲೇ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ನಿವೇಶನ ಖರೀದಿ ಮತ್ತು ಮುಂದಾಲೋಚನೆಗಳು ಅಂತ ಹೇಳಿ, ಇನ್ನೊಂದು ಪ್ಲ್ಯಾನ್ ಎಂದರೇನು ಏಕೆ ಬೇಕು. 2 ವಿಡಿಯೋಗಳನ್ನು ನಿಮಗೆ ತಲುಪಿಸಿದ್ದೀನಿ. ಜೊತೆಗೆ ಈ ಥರ ವಿಡಿಯೋ ಲಕ್ಷಾಂತರ ಜನಗಳಿಗೆ ತಲುಪಬೇಕು ಅಂತಂದರೆ ನಿಮ್ಮ ಸಹಕಾರ ತುಂಬ ಮುಖ್ಯ. ದಯವಿಟ್ಟು ಈ ವಿಡಿಯೋನ ನೋಡಿ, ಲೈಕ್ ಆದರೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.